ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪಟ್ಟದ ಫೈಟ್ ದಿನೇ ದಿನೇ ತಾರಕಕ್ಕೇರ್ತಿದೆ. ಉಪಹಾರ ಕೂಟ, ಲಂಚ್, ಡಿನ್ನರ್ ಮೀಟಿಂಗ್ಗಳು ರಾಜ್ಯ ಕಾಂಗ್ರೆಸ್ ಅಲ್ಲಿ ಕಿಚ್ಚು ಹೊತ್ತಿಸಿದೆ. ಸಿಎಂ ಸಿದ್ದು ಸುಪುತ್ರನ ಹೇಳಿಕೆ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಟೀಮ್ ಈಗ ಡಿನ್ನರ್ ಮೀಟಿಂಗ್ ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿದೆ. ಹಾಗಾದ್ರೆ ಡಿನ್ನರ್ ಕೂಟದಲ್ಲಿ ಕೈ ನಾಯಕರು ಏನೆಲ್ಲ ಚರ್ಚೆ ಮಾಡಿದ್ರು ಅನ್ನೋದರ ಡೀಟೇಲ್ಸ್ ನಿಮ್ಮ ಮುಂದೆ. ಯತೀಂದ್ರ ಹೇಳಿಕೆ, ಡಿಸಿಎಂ ಡಿಕೆಶಿ ಡಿನ್ನರ್ ಸಭೆ. ಡಿನ್ನರ್ ಮೂಲಕ ಸಿಎಂ ಸ್ಥಾನಕ್ಕೆ ಬಂಡೆ ಪಡೆ ಫೈಟ್. ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆ ಬಣ ಶಕ್ತಿ ಪ್ರದರ್ಶನ. ನಾಯಕತ್ವ ಬದಲಾವಣೆ ಯಾವಾಗ, ಡಿಕೆ ಸಿಎಂ ಆಗ್ತಾರಾ? ಇದೇ ವಿಚಾರಗಳೇ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಹಾಟ್ ಟಾಪಿಕ್. ಸಿಎಂ ಸ್ಥಾನಕ್ಕಿರಲು ಡಿಸಿಎಂ ಡಿಕೆ ಶಿವಕುಮಾರ್ ಕಳೆದೊಂದು ವರ್ಷದಿಂದ ಪ್ಲಾನ್ ಮಾಡ್ತಿದ್ದಾರೆ. ಹೈಕಮಾಂಡ್ ನಾಯಕರ ಮೇಲೂ ಒತ್ತಡ ಹಾಕ್ತಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯರೇ ಪೂರ್ಣಾವಧಿ ಸಿಎಂ ಅಂತ ಸಿದ್ದು ಆಪ್ತರು ಸಿಎಂ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ ಪದೇ ಪದೇ ಪುನರುಚ್ಚರಿಸುತ್ತಿದ್ದಾರೆ. ಹೀಗಾಗಿ ಪಟ್ಟಕ್ಕಾಗಿ ಪಟ್ಟು ಹಿಡಿದಿರುವ ಡಿಸಿಎಂ ಡಿಕೆಶಿ ಟೀಮ್ ಇದೀಗ ಡಿನ್ನರ್ ಮೀಟಿಂಗ್ ಮೂಲಕ ಶಕ್ತಿ ಪ್ರದರ್ಶನ ನಡೆಸಿದೆ. ನಿನ್ನೆ ರಾತ್ರಿ ಕುಂದಾನಗರಿ ಬೆಳಗಾವಿಯ ಖಾಸಗಿ ರೆಸಾರ್ಟ್ನಲ್ಲಿ ಡಿಸಿಎಂ ಡಿಕೆ ಬ್ರದರ್ಸ್ ನೇತೃತ್ವದಲ್ಲಿ ನಡೆದ ಡಿನ್ನರ್ ಮೀಟಿಂಗ್ ಶಾಸಕರು, ಸಚಿವರು, ಪರಿಷತ್ ಸದಸ್ಯರೆಲ್ಲರೂ ಭಾಗಿಯಾಗಿ ಡಿನ್ನರ್ ಮೀಟಿಂಗ್ ನಡೆಸುವ ಮೂಲಕ ಸಿದ್ದು ಟೀಮ್ಗೆ ತಮ್ಮ ಬಲ ಪ್ರದರ್ಶನ ತೋರಿಸಿರೋದು ವಿಶೇಷವಾಗಿದೆ. ನಾವು ಮೊದಲಿಂದನೂ ಅದನ್ನ ಹೇಳ್ತೀವಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಜನವರಿಲಿ ಕರೀತಾ ಇದ್ದಾರೆ, ಜನವರಿಲಿ ಹೋಗ್ಬೇಕು. ಅಲ್ಲಿ ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ಸಿಎಂ ಪುತ್ರ ಯತೀಂದ್ರ ಹೀಗೆ ಹೇಳ್ತಾ ಇರೋದಕ್ಕೆ ಡಿಸಿಎಂ ಡಿಕೆಶಿ ಟೀಮ್ ಕೆರಳಿ ಕೆಂಡವಾಗಿದೆ. ಆ ವಿಚಾರವಾಗಿಯೇ ನಿನ್ನೆ ರಾತ್ರಿಯ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವರು, ಶಾಸಕರು, ಪರಿಷತ್ ಸದಸ್ಯರು ಸವಿಸ್ತಾರವಾಗಿ ಚರ್ಚೆ ನಡೆಸಿದ್ದಾರೆ. 5-6 ಸಚಿವರು, 50ಕ್ಕೂ ಹೆಚ್ಚು ಶಾಸಕರು ಹಾಗೂ ಪರಿಷತ್ ಸದಸ್ಯರು ಡಿನ್ನರ್ ಮೀಟಿಂಗ್ನಲ್ಲಿ ಡಿಕೆಶಿ ಪರವಾಗಿ ಶಕ್ತಿ ಪ್ರದರ್ಶನ ನಡೆಸಿ ಬಲಾಬಲ ಪ್ರದರ್ಶನ ತೋರಿಸಿದ್ದಾರೆ. ಅಲ್ಲದೆ ಡಿನ್ನರ್ ಮೀಟಿಂಗ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ, ಡಿಸೆಂಬರ್ 19ರ ಬಳಿಕ ದೆಹಲಿ ಪ್ರವಾಸ, ನಾಡಿದ್ದು ದೆಹಲಿಯಲ್ಲಿ ನಡೆಯಲಿರುವ ವೋಟ್ ಚೋರಿ ಅಭಿಯಾನದ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಡಿನ್ನರ್ ಸಭೆಯಲ್ಲಿ ಕೆಲ ಶಾಸಕರಂತೂ ಯತೀಂದ್ರ ಹೇಳಿಕೆಯ ಬಗ್ಗೆ ಹೈಕಮಾಂಡ್ ಗಮನ ಸೆಳೆಯುವ ಬಗ್ಗೆಯೂ ಚರ್ಚೆ ನಡೆಸಿರೋದು ವಿಶೇಷವಾದ್ರೆ, ಮುಂದಿನ ದಿನಗಳಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಲು ಮಾಡಬೇಕಾದ ರಣತಂತ್ರದ ಬಗ್ಗೆಯೂ ಚರ್ಚೆ ನಡೆಸಿರೋದು ವಿಶೇಷವಾಗಿದೆ. ಕೆ ಶಿವಕುಮಾರ್ ಅವರು 8 ಬಾರಿ ಶಾಸಕರಾಗಿದ್ದಾರೆ. ಹಲವಾರು ಡಿಪಾರ್ಟ್ಮೆಂಟ್ ಮಂತ್ರಿಗಳಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಾಗಬಾರ್ದು? ಡಿ ಕೆ ಶಿವಕುಮಾರ್ ಒಂದ್ಸಾರಿ ಮುಖ್ಯಮಂತ್ರಿ ಯಾಕಾಗಬಾರ್ದು? ಈಗ ಮುಂದ ಯಾವಾಗ್ಲಾರಾಗ್ಲಿ ಅವ್ರ ಹಣೆಯಲ್ಲಿ ಬರೆದಿದ್ರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅವ್ರ ಹಣೆಯಲ್ಲಿ ಬರೆದಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಆಗಲ್ಲ. ಡಿನ್ನರ್ ಮೀಟಿಂಗ್ ಮೂಲಕ ಡಿಸಿಎಂ ತಮ್ಮ ಶಕ್ತಿ ಪ್ರದರ್ಶನ ಅಂದುಕೊಂಡಷ್ಟು ಸಕ್ಸಸ್ ಸಿಕ್ಕಿಲ್ಲ. ಡಿಕೆಶಿ ಸೂಚನೆ ಬಳಿಕ ಬೆಂಬಲಿಗ ಶಾಸಕರು ಸೈಲೆಂಟ್ ಆದ್ರೂ ಯತೀಂದ್ರನ ಹೇಳಿಕೆಯಿಂದ ಡಿಕೆಶಿ ಟೀಮ್ನ ಇನ್ನಷ್ಟು ಕೆರಳಿಸಿದೆ. ಮಡಿಲಲ್ಲಿ ಕೆಂಡ ಕಟ್ಟಕೊಂಡರೂ ಸಮಾಧಾನದಿಂದ ತಾಳ್ಮೆ ಕಳೆದುಕೊಳ್ಳದೆ ವರ್ತಿಸುತ್ತಿದ್ದಾರೆ, ತಡೆದುಕೊಂಡಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ನಡೆದ್ರೆ ಡಿಸೆಂಬರ್ 20ರಂದು ಹೈಕಮಾಂಡ್ ಎದುರು ಪರೇಡ್ ನಡೆಸುವ ಸಾಧ್ಯತೆಯೂ ತಳ್ಳಿ ಹಾಕುವಂತಿಲ್ಲ. ರಾಜ್ಯಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಳಗಾವಿ.